इस्तीफा दे दिया। ये नौबत हुई है कि ठीक नहीं चल रहा था, आज हमने इस्तीफा दे दिया। अब ये जो भी सरकार थी वो समाप्त कर दिया गया। अब उधर भी लोग हम अलायंस करवाए, क्या क्या करवाने में लगे, और कोई कुछ काम ही नहीं कर रहे थे। निकलते हैं, गवर्नर के पास जाते हैं, दरवाजा खोलते हैं, गवर्नर कहते हैं भाई इतनी जल्दी वापस आ गए। थोड़ा सा दबाव पड़ता है और यू टर्न ले लेते हैं। ಸ್ನೇಹಿತರೆ, ಈಗಾಗಲೇ ಇಡೀ ದೇಶದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ಮತ್ತೆ ಇಂಡಿಯಾ ಬ್ಲಾಕ್ ಅಲ್ಲಿ ಮತ್ತೆ NDA ಬ್ಲಾಕ್ ಅಲ್ಲಿ ಏನ್ ನಡೀತಾ ಇದೆ, ಪಾರ್ಲಿಮೆಂಟ್ ಅಲ್ಲಿ ನಡೀತಾ ಇರುವಂತ ಒಂದು ಏನು ಹಾಟೆಡ್ ಡಿಬೇಟ್ಸ್, ಅಂದ್ರೆ ಡಿಬೇಟ್ಸ್ ಗಿನ್ನು ಅಲಿಗೇಷನ್ಸ್ ಅಂಡ್ ಕೌಂಟರ್ ಅಲಿಗೇಷನ್ಸ್, ಇದನ್ನೆಲ್ಲ ಬಹಳ ಜನ ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ. ಇಷ್ಟೆಲ್ಲದ್ರ ನಡುವೆ ಈ ಮೊಮೆಂಟಮ್ ಸಿಗೋದಕ್ಕೆ ಏನ್ ಕಾರಣ? ಯಾಕೆ ಈ ತರದ ಒಂದು ಮೊಮೆಂಟಮ್ ಸಡನ್ ಆಗಿ NDAಗೆ ಸಿಕ್ತು? ಇಲ್ಲ ಇಂಡಿಯಾ ಬ್ಲಾಕ್ ಯಾಕೆ ಒಂದು ಹಿನ್ನಡೆ ಆಯ್ತು? ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾಕೆ ಈ ತರದ್ ಒಂದು ಆಗ್ತಾ ಇದೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ನಿತೀಶ್ ಕುಮಾರ್ ಅವರು ಅಂತ ಬಹಳ ಜನಕ್ಕೆ ಗೊತ್ತಿರೋ ವಿಚಾರ, ನಿಮಗೂ ನಮ್ಗೆಲ್ಲ ಗೊತ್ತಿರೋ ವಿಚಾರ. ನಿತೀಶ್ ಕುಮಾರ್ ಅವರು ಇಡೀ ಇಂಡಿಯಾ ಬ್ಲಾಕ್ ನ ತಗೊಂಡ್ಬರ್ಬೇಕು, ಒಂದು ಪ್ಯಾರಲಲ್ ಆಗಿ ನರೇಂದ್ರ ಮೋದಿ ಅವರಿಗೆ ಒಂದು ಶಕ್ತಿಯಾಗಿ ಎಮರ್ಜ್ ಮಾಡ್ಬೇಕಂತ ಮೀಟಿಂಗ್ ಮಾಡಿ, ಅದಕ್ಕೊಂದು ಇಂಡಿಯಾ ಬ್ಲಾಕ್, ಇಂಡಿಯಾ ಅಂತ ಮಮತಾ ಬ್ಯಾನರ್ಜಿ ಹೆಸರು ಕೊಟ್ಟ ಮೇಲೆ ಅದನ್ನ ಮೀಟಿಂಗ್ ಮಾಡಿ ಅದಕ್ಕೊಂದು ಚೈತನ್ಯ ತುಂಬಿ ಒಂದು ಹಂತಕ್ಕೆ ತಗೊಂಡ್ಬಂದಂತದ್ದು ನಿತೀಶ್ ಕುಮಾರ್ ಅವರು. ಸಡನ್ ಆಗಿ ನಿತೀಶ್ ಕುಮಾರ್ ಅವರು ಈ ತರದ ಒಂದು ಈ ಇಂಡಿಯಾ ಬ್ಲಾಕ್ ನ ಬಿಟ್ಟು NDA ಜೊತೆ ಸೇರ್ಕೊಂಡು 9ನೇ ಬಾರಿಗೆ ಮುಖ್ಯಮಂತ್ರಿ ಆದ್ರು. ಆದ್ರೆ ಅಗತ್ಯ ಏನಿತ್ತು ಅಂತ ನಾನು ಅವರ 9ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದು, ಬಿಜೆಪಿಗೆ ಹೋಗಿದ್ದು, RJD ಬಂದಿದ್ದು ಇದೆಲ್ಲ ಏನ್ ವಿಶೇಷ ಅಲ್ಲ. ಯಾಕಂತಂದ್ರೆ ಇದನ್ನ 2005ರಿಂದ ಅದನ್ನ ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ. 2015ರಲ್ಲೂ ಮಾಡಿದ್ರು, 2019ರಲ್ಲೂ ಮಾಡಿದ್ರು. ಯಾವ್ಯಾವ ಚುನಾವಣೆಗೆ ಯಾರ್ಯಾರ ಜೊತೆ ಹೋದ್ರೆ ಅನುಕೂಲ ಆಗುತ್ತೆ ಅಂತ ಅವರು ಒಂದು ಒಳ್ಳೆ ವೆದರ್ ಬರ್ಡ್, ಪೊಲಿಟಿಕಲ್ ವೆದರ್ ಬರ್ಡ್ ಅಂತ. ಹಂಗಾಗಿ ಅವ್ರಿಗೆ ಗೊತ್ತಾಗುತ್ತೆ ಯಾವ ತರದ ಅನುಕೂಲ ಆಗುತ್ತೆ ಅಂತ ಅನ್ಬಿಟ್ಟು ಅವರು ಹಂಗೆ ಚೇಂಜ್ ಆಗ್ತಾ ಇರ್ತಾರೆ. ಅದೇನು ವಿಶೇಷ ಅಂತಿಲ್ಲ. ಆದ್ರೆ ಇವತ್ತು ನೀವು ನೋಡಿ, ನೀವು ಪ್ರಾರಂಭದ ದಿನಗಳಿಂದ ನೋಡಿದ್ರೆ ಈಸ್ ಎ ಸೋಷಿಯಲಿಸ್ಟ್ ವಿತ್ ಪವರ್ ಅವರು. ಯಾಕಂತಂದ್ರೆ ಒಂದು ಸೋಷಿಯಲಿಸ್ಟ್ ಆಗಿ ಒಂದು ಪವರ್ ಜೊತೆ ಹೆಂಗಿರ್ಬೇಕು, ಪವರ್ ಇಲ್ಲದೆ ಇರುವಂತ ಸೋಷಿಯಲಿಸಮ್ಗೂ ಪವರ್ ಇರೋ ಸೋಷಿಯಲಿಸಮ್ಗೆ ಏನ್ ವ್ಯತ್ಯಾಸ ಅನ್ನೋದನ್ನ ಚೆನ್ನಾಗಿ ಕರಗತ ಮಾಡ್ಕೊಂಡಂತವ್ರು ನಿತೀಶ್ ಕುಮಾರ್ ಅವರು. ಯಾಕಂತಂದ್ರೆ RJD ಜೊತೆನೆ ಲಲ್ಲೂ ಪ್ರಸಾದ್ ಯಾದವ್ ಜೊತೆನೆ ಇದ್ರು, ಇವ್ರು ಒಟ್ಟಿಗೆ ಇದ್ರು, ರಾಮ್ವಿಲಾಸ್ ಪಾಸ್ವಾನ್ ಒಟ್ಟಿಗೆ ಇದ್ರು, ಜಾರ್ಜ್ ಫರ್ನಾಂಡಿಸ್ ಒಟ್ಟಿಗೆ ಇದ್ರು. ಇವರೆಲ್ಲ ಒಟ್ಟಿಗೆ ಇದ್ರೇನು ಯಾವಾಗ ಲಲ್ಲೂ ಪ್ರಸಾದ್ ಯಾದವ್ ಮುಖ್ಯಮಂತ್ರಿಗಳಾದ್ರು ಅವರಿಂದ ಹೊರಗಡೆ ಬಂದು ಒಂದು ಇಂಟೆಲೆಕ್ಚುಯಲ್ ಫೇಸ್, ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಂತ ಒಂದು ಹೆಸರು ತಗೊಂಡು ಎಲ್ಲೂನು ಅವ್ರಿಗೆ ಕೆಟ್ಟ ಹೆಸರು ಬರ್ದೇ ಇರೋ ತರ ಅಂತ ಅವ್ರನ್ನ ಕಾಪಾಡ್ಕೊಂಡು, ಆ ಹೆಸರನ್ನ ಕಾಪಾಡ್ಕೊಂಡು ಅವರು ಮುಖ್ಯಮಂತ್ರಿಗಳಾಗಕ್ಕೆ ಏನ್ ಬೇಕು ಅದನ್ನ ಮಾಡ್ತಾರೆ. ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆ ಇದ್ರು. ಜಾರ್ಜ್ ಫರ್ನಾಂಡಿಸ್ ಯಾವಾಗ ದಿಗ್ವಿಜಯ್ ಸಿಂಗ್ ರೈಲ್ವೆ ಮಂತ್ರಿಗಳಾಗಿದ್ರು ವಾಜಪೇಯಿ ಕ್ಯಾಬಿನೆಟ್ ಅಲ್ಲಿ, ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಗೊತ್ತಾಗಿದ ತಕ್ಷಣ ಆವತ್ತಿನ ಕಾಲಕ್ಕೇನೆ ಇವರು ಅಡ್ವಾಣಿ ಅವ್ರ ಜೊತೆ ಮಾತಾಡ್ಕೊಂಡು, ಅರುಣ್ ಜೇಟ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಇವರು ಮುಖ್ಯಮಂತ್ರಿ ಆಗಿದ್ದನ್ನ ನಾವು ನೋಡಿದ್ವಿ. ಅದೇ ತರ ಬಾರ್ಗೇನ್ ಮಾಡ್ಕೊಂಡ್ರು. JDU ಅವ್ರ ಸಮತಾ ಪಾರ್ಟಿ ಮಾಡಿದ್ರು, ಮೈಸೂರಲ್ಲೇ ನಡೆತು ನ್ಯಾಷನಲ್ ಎಕ್ಸಿಕ್ಯೂಟಿವ್. ಆ ಟೈಮಲ್ಲಿ ಬಂದಿದ್ರು, ಅದಾದ ನಂತರ ಸ್ಪ್ಲಿಟ್ ಆಯ್ತು. ಅವ್ರು JDU ಮಾಡ್ಕೊಂಡು ಹೋಗಿ ಅಧಿಕಾರ ಅಲ್ಲಿ ಎಲೆಕ್ಷನ್ ಫೈಟ್ ಮಾಡಿ ಬಿಜೆಪಿ ಜೊತೆ ಅಲೈನ್ಸ್ ಮಾಡ್ಕೊಂಡು ಹೋದ್ರು. ಅಂದ್ರೆ ಅವ್ರು ಮುಖ್ಯಮಂತ್ರಿಗಳಾಗ್ತಾ ಇದ್ದಂಗೆ ಏನ್ ಮಾಡಿದ್ರು, ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲೇ ಒಂದು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಒಂದು ರಿಸರ್ವೇಶನ್ ಸ್ಟಾರ್ಟ್ ಮಾಡಿದ್ರು, ಕ್ರಿಯೇಟ್ ಮಾಡಿದ್ರು. ಮತ್ತೆ ಅದೇ ತರ ಮಹಾದಲಿತ್ ಅಂತ ಅನ್ಬಿಟ್ಟು, ದಲಿತರನ್ನೇ ಬಹಳ ಹಿಂದುಳಿದವರನ್ನ ಮಹಾದಲಿತ್, ಈ ಎರಡೂ ಫ್ಯಾಕ್ಷನ್ ನ ಇಟ್ಕೊಂಡು ಇವರು ಎತ್ ಕಡೆಗೆ ಹೋದ್ರು. ನೀವು ಎಷ್ಟು ಇನ್ವೈಟಬಲ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ನಿತೀಶ್ ಕುಮಾರ್ ಅವರು ಬಿಹಾರಲ್ಲಿ, ನೀವು ಒಂದ್ ಕಡೆಗೆ ಬಿಜೆಪಿ ಅದ್ರ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಕ್ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ RJDಗೆ ಬರಕ್ ಆಗ್ತಾ ಇಲ್ಲ. ಇವರು ಒಂದು 15ರಿಂದ 20% ವೋಟ್ನ ಮ್ಯಾನೇಜ್ ಮಾಡ್ಕೊಂಡು ಈ ವೋಟ್ನ ಯಾರ ಕಡೆಗೆ ಅವ್ರು ಶಿಫ್ಟ್ ಮಾಡ್ಕೊಂಡು ಹೋಗ್ತಾರೆ ಆ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ, ಆ ನಂಬರ್ ಬರೋದ್ರಲ್ಲಿ ನೋಡ್ತಾ ಇದ್ದಾರೆ. ಈಗ 37% NDAಗೆ ಬಂದಿದ್ರೇನು ಹೋದ್ ಚುನಾವಣೆಯಲ್ಲಿ, ಇದು ಮಹಾಗಠಬಂಧನ್ ಬಂದಿದ್ರೇನು ಅವರು ಸರ್ಕಾರ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ 110 ಸೀಟ್ ಬಂತು, ಇವ್ರು 125 ಸೀಟ್ ಬಂತು. ಇಷ್ಟೆಲ್ಲದರ ನಡುವೆ ಇನ್ನೇನ್ ನಿತೀಶ್ ಕುಮಾರ್ ಅವರು ಒಂದು ಚಾಲನೆ ಸಿಗುತ್ತೆ ಅಂದಿದ ತಕ್ಷಣನೇ ಅವ್ರಿಗೆ ಮೊದಲನೇದಾಗಿ ಹಾರ್ಟ್ ಬರ್ನ್ ಆಗಿದ್ದು ಇಂಡಿಯಾ ಬ್ಲಾಕ್ಗೆ ಕನ್ವೀನರ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮಾಡಿದಾಗ, ಮಮತಾ ಬ್ಯಾನರ್ಜಿ ಅಂತ ಅವರು ಕೇಜ್ರಿವಾಲ್ ಅಂತ ಅವರು ಖರ್ಗೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ ತಕ್ಷಣ ಅವ್ರಿಗೆಲ್ಲೋ ಒಂದ್ ಕಡೆ ನಾನು ಒಬ್ಬ ಜಯಪ್ರಕಾಶ್ ನಾರಾಯಣ್ ತರದ ಒಂದು ಪಾತ್ರನ ವಹಿಸ್ಬೋದು, ಇಲ್ಲಾಂದ್ರೆ ನ್ಯಾಷನಲ್ ಫ್ರಂಟ್ ಅಂತ ಮಾಡ್ಕೊಂಡು VP ಸಿಂಗ್ ಅವ್ರನ್ನ ಅವ್ರ ಫೇಸ್ ಇಟ್ಕೊಂಡು ಹೆಂಗೆ ರಾಜೀವ್ ಗಾಂಧಿ ಸರ್ಕಾರನ ಕಾಂಗ್ರೆಸ್ನ ಡಿಫೀಟ್ ಮಾಡಿದ್ರು, ಆ ತರ ಒಂದು ದೊಡ್ಡ ರೋಲ್ ನ ಪ್ಲೇ ಮಾಡ್ಬೋದು ಅಂತ ಬಹಳಷ್ಟು ಆಸೆ ಇಟ್ಕೊಂಡಿದ್ರು ಅಂತ ಅನ್ಸುತ್ತೆ. ಹಂಗಾಗಿ ಅವರು ಈ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಂಗೆ ಅವ್ರಿಗೆ ಈ ತರದ ಒಂದು ಮಾನ್ಯತೆ ಸಿಗ್ಲಿಲ್ಲ ಅಂತ ಸೈಡ್ಗೆ ಸರಿದ್ರು. ಅಂದ್ರೆ ಅದೇ ಟೈಮ್ಗೆ
ನೀವು ನೋಡಿ ಬಹಳ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ, ಒಂದ್ ಕಡೆ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ, ಅವ್ರಿಗೆ ನಾನು ಹೇಳ್ದಂಗೆ ಈಸ್ ಎ ವೆದರ್ ಬರ್ಡ್. ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ಒಂದ್ ಕಡೆ, ಇನ್ನೊಂದ್ ಕಡೆ ಸೆಂಟ್ರಲ್ ಇಂಡಿಯಾದಲ್ಲಿ ನಡೆದಂತ ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಬಿಜೆಪಿ ಸ್ವೀಪ್ ಮಾಡಿದಿರ್ಬೋದು. ಮತ್ತೆ ಇಂಡಿಯಾ ಬ್ಲಾಕ್ ಅಲ್ಲಿ ಅಲಯನ್ಸ್ಗೆ ಅಲ್ಲೇ ಇದ್ದಂತ ಒಂದು ಈಗೋಯಿಸ್ಟಿಕ್ ವಿಚಾರಗಳಿರ್ಬೋದು, ಇಲ್ಲಾಂದ್ರೆ ಅದು ಸ್ಲೋ ಫೇಸ್ ಏನಿತ್ತು, ಈ 3 ತಿಂಗಳು ಕಾಂಗ್ರೆಸ್ನವರು ಚುನಾವಣೆ ಮೇಲೆನೆ ಬಹಳ ಫೋಕಸ್ ಮಾಡ್ಬಿಟ್ರು, ಏನೋ ಅಸೆಂಬ್ಲಿ ಎಲೆಕ್ಷನ್ಸ್ ಬಗ್ಗೆ. ಇದನ್ನ ಈ ಮೊಮೆಂಟಮ್ ಸಿಗ್ಲಿಲ್ಲ, ಅದು ಹೀಲಿಂಗ್ ಟೈಮ್ ಆಗ್ಬಿಟ್ಟು ಅವರು ಬಿಜೆಪಿ ಕಡೆ ಹೋಗುವಂತ ಒಂದು ಅವಕಾಶನ ತಗೊಂಡ್ರು. ಹಂಗಾಗಿ ಇವತ್ತು ಎಲ್ಲೋ ಒಂದ್ ಕಡೆ ಅವ್ರ ಕ್ರೆಡಿಬಿಲಿಟಿ ಹೋದ್ರೇನು ಪರವಾಗಿಲ್ಲ, ನಾನು ಅಧಿಕಾರದಲ್ಲಿ ಉಳಿಬೇಕು ಮತ್ತೆ NDA ಬರುವಂತ ಎಲ್ಲಾ ಸಾಧ್ಯತೆಗಳಿದೆ ಅಂತ ಅವರೆಲ್ಲೋ ಒಂದ್ ಕಡೆ ಮೋಸ್ಟ್ಲಿ ರೀಡ್ ಮಾಡಿರ್ಬೇಕು. ಹಂಗಾಗಿ ಈ ತರದ ಒಂದು ಡೆವಲಪ್ಮೆಂಟ್ ಆಗಿ ಅವ್ರು ಹೋಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಈ ಫಾಲೋಔಟ್ ಏನಾಯ್ತು ಅಂತ ಇವತ್ತು ನೋಡಿ. ಈ ಫಾಲೋಔಟ್ ಆದ್ಮೇಲೆ ಇಂಡಿಯಾ ಬ್ಲಾಕ್ ಅಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇದ್ರೇನು, ಅಲ್ಲಲ್ಲಿ ಅಪಸ್ವರಗಳು ಮಮತಾ ಬ್ಯಾನರ್ಜಿ ಅವ್ರು ಮಾತಾಡ್ತಾ ಇದ್ರೇನು, NDA ಕಡೆಗೆ ಇವತ್ತು ಚಾಲನೆ ಒಂದು ಸಿಕ್ಕಿದೆ. ಹೆಂಗೆ ಅಂತಂದ್ರೆ, ಒಂದ್ ಕಡೆ ಚಂದ್ರಬಾಬು ನಾಯ್ಡು ಬರ್ತಾ ಇದ್ದಾರೆ, ಇನ್ನೊಂದ್ ಕಡೆ RLD ಜೊತೆ ಮಾತಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ, ಇನ್ನೊಂದ್ ಕಡೆ ಮಾಜಿ MLAಗಳು 15 ಜನ AIADMK ಅವರು ಬಿಜೆಪಿ ಸೇರ್ಕೊಳ್ತಾ ಇದ್ದಾರೆ. ಈ ತರದ ಒಂದು ಫೋರ್ಸಸ್ ನ, ಯಾಕಂತಂದ್ರೆ ಇವತ್ತು ಅನಿವಾರ್ಯವಾಗಿ ಅವ್ರಿಗೆ 3ನೇ ಬಾರಿಗೆ ಬರಬೇಕು ನರೇಂದ್ರ ಮೋದಿ ಅವರು ಅಂತಂದ್ರೆ, ಅವರು ಡೆಫಿನೆಟ್ ಆಗಿ ಅವ್ರಿಗೆ ನಂಬರ್ ಗೇಮು, ಪ್ರತಿಯೊಂದು ಸೀಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ತರದ ಒಂದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ JDS ಏನು ದೇವೇಗೌಡರ ಪಕ್ಷ ಏನಿತ್ತು, ಅದನ್ನು ಇವತ್ತು ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೊಂಡಿದೆ. ಈ ತರದ ಒಂದು ಸಂಚಲನಗಳೆಲ್ಲ ಮಾಡ್ತಾ ಇರೋದ್ರಿಂದ ಈಗ ಈ ಚುನಾವಣೆ, ಮುಂದಕ್ಕೆ ನಡೆಯುವಂತ ಚುನಾವಣೆಯಲ್ಲಿ ಯಾವ ತರದ ಒಂದು ಹೋರಾಟ ಮಾಡಕ್ ಸಾಧ್ಯ ಆಗುತ್ತದೆ. ಯಾಕಂದ್ರೆ ನಿತೀಶ್ ಕುಮಾರ್ ಅವರು NDA ಹೋದ್ಮೇಲೆ ಅವ್ರು ಏನ್ ಪಾತ್ರ ವಹಿಸ್ಬೋದು, ಅವ್ರು ಮುಖ್ಯಮಂತ್ರಿಗಳ ಒಂದು ಮಾತ್ರ ಹೇಳ್ತೀನಿ ಕೇಳಿ, ಅವ್ರು ಮುಖ್ಯಮಂತ್ರಿಗಳಾಗಿ ಉಳಿಬೋದು. ಆದ್ರೆ ಒಂದು ಇಷ್ಟೆಲ್ಲಾನು ಮಾಡ್ಕೊಂಡಿದ್ರನು ಮೂರು ದಶಕಗಳಿಗಿನ್ನೂ ಹೆಚ್ಚು ಕಾಲ ಇವರು ರಾಜಕಾರಣ ಮಾಡ್ಕೊಂಡು, ಜಯಪ್ರಕಾಶ್ ನಾರಾಯಣ್ ಚಳವಳಿಯಲ್ಲಿ ಬಂದಂತವ್ರು ಇವರೆಲ್ಲ 40 ವರ್ಷಗಳ ಹಿಂದೆ. ಹಂಗಾಗಿ ಇಷ್ಟೆಲ್ಲ ಆದ್ರೇನು ಎಲ್ಲೂ ಅವ್ರಿಗೆ ಒಂದು ಗುರುತರೋದಂತ ಅಪಾದನೆಗಳು ನಿತೀಶ್ ಕುಮಾರ್ ಮೇಲೆ ಇಲ್ಲ. ಅಷ್ಟೆಲ್ಲ ಇದ್ರೂ ಎಲ್ಲೋ ಒಂದ್ ಕಡೆ ಸೆಂಟ್ರಲ್ ಇಂಡಿಯಾದಿಂದ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗೋ ಎಲ್ಲಾ ಅವಕಾಶಗಳು ಅವರೊಬ್ರು ರೇಸಲ್ಲಿ ಇರ್ತಾ ಇದ್ರು. ಯಾಕಂದ್ರೆ ಅವ್ರನ್ನ ಯಾರು ಹೇಳ್ದೇ ಇದ್ರೇನು ಅವರ ಒಂದು ಅನುಭವ ಮತ್ತೆ ಅವರ ಒಂದು ರಾಜಕಾರಣ ಏನು, ಒಂದು 20 ವರ್ಷಗಳ ಕಾಲ ಒಂದು ರಾಜ್ಯನ ಆಳಿ ಇರುವಂತ ಒಂದು ಅನುಭವದ ಮೇಲೆ ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದ್ರೆ ಅದನ್ನ ಕಳ್ಕೊಂಡ್ರು. ಒಂದ್ ಕಡೆ ಅದನ್ನ ಕಳ್ಕೊಂಡ್ರು, ಇನ್ನೊಂದ್ ಕಡೆ ಕ್ರೆಡಿಬಿಲಿಟಿ ಕಳ್ಕೊಂಡ್ರು, ಇನ್ನೊಂದ್ ಕಡೆ ಏನು ಬಿಜೆಪಿ ಜೊತೆ ಹೋದ್ರೆ ಯಾವುದೇ ತೊಂದರೆ ಇಲ್ಲದೆ, ಅಂದ್ರೆ ರಿಸೋರ್ಸಸ್ಗಾಗ್ಲಿ ಇನ್ನೊಂದಕ್ಕಾಗ್ಲಿ ತೊಂದರೆ ಆಗೋದಿಲ್ಲ, ನಾನು ಬಾರ್ಗೇನ್ ಮಾಡ್ಕೊಬಹುದು ಬಹಳಷ್ಟು ಸೀಟುಗಳನ್ನ ಅಂತ ಅನ್ಬಿಟ್ಟು. ಯಾಕಂದ್ರೆ ಅವ್ರ ಹತ್ರ 17-18 ಜನ ಹೋದ್ಸರಿ ಗೆದ್ದಿದ್ರು, ಅವ್ರ ಹತ್ರ MPಗಳು, ಅವ್ರಿಗೆಲ್ಲ ಟಿಕೆಟ್ ಕೊಡ್ಕೊಬಹುದು, ಇನ್ನಷ್ಟು ಬಾರ್ಗೇನ್ ಮಾಡ್ಕೊಬಹುದು ಅಂತಂತ ಹೇಳಿದ್ಮೇಲೆ ಅಲ್ಲಿ ಬಿಜೆಪಿಯಲ್ಲಿ ಸೇಫ್ ಆಗಿರುತ್ತೆ ಅಂತ ಹೋಗಿದ್ದಾರೆ. ಅಲ್ಲಿ ಮಹಾನ್ಜಿ ಏನ್ ಮಾಡ್ತಾರೆ, ಇಲ್ಲಾಂದ್ರೆ ಚಿರಾಗ್ ಪಾಸ್ವಾನ್ ನೀವು ನೋಡಿರ್ಬೇಕು, ಹೋದ್ ಚುನಾವಣೆಯಲ್ಲಿ JDUನ 43 ಸೀಟಿಗೆ ತಗೊಂಬಂದ್ರು, 71 ಇದ್ದಿದ್ದು 43 ಸೀಟಿಗೆ ತಗೊಂಬಂದ್ರು. ಅಂದ್ರೆ ಚಿರಾಗ್ ಪಾಸ್ವಾನ್ ಗೆದ್ದಿದ್ದು ಒಂದೇ ಒಂದು ಕ್ಷೇತ್ರ, ಆದ್ರೆ ಎಲ್ಲೆಲ್ಲಿ JDU ನಿಂತಿತ್ತು ಅದನ್ನೆಲ್ಲ ಡೆಸ್ಟ್ರಾಯ್ ಮಾಡುವಂತ ಒಂದು ಕೆಲಸ ಮಾಡಿದ್ರು. ಈ ಸಾರಿ ಚಿರಾಗ್ ಪಾಸ್ವಾನ್ ಇವ್ರ ಜೊತೆ ಯಾವ ತರ ಮಾಡ್ತಾರೆ, ಇಂಡಿಯಾ ಬ್ಲಾಕ್ ಅಲ್ಲಿ ಯಾವ ತರ ನಡ್ಕೊಂಡು ಹೋಗುತ್ತೆ, ಇದನ್ನ ಕೌಂಟರ್ ಮಾಡೋದಕ್ಕೆ ಮಹಾಗಠಬಂಧನ್ ಇರ್ಬೋದು. ಯಾಕಂದ್ರೆ ತೇಜಸ್ವಿ ಯಾದವ್ನ ಮುಖ್ಯಮಂತ್ರಿಗಳು ಮಾಡಿ ನಾನು ನ್ಯಾಷನಲ್ ಪೊಲಿಟಿಕ್ಸ್ ಹೋಗ್ತೀನಿ ಅಂತ ಅನ್ಬಿಟ್ಟು ಹೇಳಿದ್ರು. ಯಾವಾಗ ತೇಜಸ್ವಿ ಯಾದವ್ ನನಗೆ ಮುಖ್ಯಮಂತ್ರಿ ಬಿಟ್ಕೊಡ್ಲೇಬೇಕಂತ ಒತ್ತಡ ಜಾಸ್ತಿ ಆಯ್ತು, ಆವಾಗ ಈ ತರದ ಒಂದು ಬದಲಾವಣೆ ಆಗುತ್ತೆ. ಲಾಸ್ಟ್ ಟೈಮ್ ಅಷ್ಟೇ ಬಿಜೆಪಿ ಜೊತೆ ಇದ್ದು ಯಾವಾಗ ಬಿಜೆಪಿಯವರು ಅವರ ಪ್ರೆಸೆನ್ಸ್ ಕಡಿಮೆ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಆಂಟಿ ಇನ್ಕಮೆನ್ಸಿ ಬರ್ತಾ ಇದೆ ಅಂದಿದ ತಕ್ಷಣ RJDಗೆ ಬಂದ್ರು. ಹಂಗಾಗಿ ಇಡೀ ವ್ಯವಸ್ಥೆಯಲ್ಲಿ ಇವತ್ತು ಇದನ್ನ ನೋಡಿದ್ರೆ ಕರ್ನಾಟಕದಲ್ಲಿ ಇಲ್ಲ ಇಲ್ಲಿ ದೇಶದಲ್ಲಿ ಒಂದು ರಾಜಕಾರಣದ ಒಂದು ಕ್ರೆಡಿಬಿಲಿಟಿನೂ ಕಳ್ಕೊಂಡಿದೆ. ಒಂದು ಯಾವ ಸ್ಥಿತಿಯಲ್ಲಿ ಯಾರು ಬೇಕಾದ್ರೂ ಪರ್ಮನೆಂಟ್ ಎನಿಮೀಸ್ ಇಲ್ಲ, ಪರ್ಮನೆಂಟ್ ಫ್ರೆಂಡ್ಸ್ ಇಲ್ಲ ಅಂತ ಪೊಲಿಟಿಕ್ಸ್ ಅಲ್ಲಿ. ಅದಕ್ಕಿನ್ನು ಒಂದು ಏನಾದ್ರು ಸೈಮನ್ ಅಂತ ಹೇಳ್ಬಿಟ್ಟು ಒಬ್ರು ಜರ್ನಲಿಸ್ಟ್ ಒಂದು ಬರ್ದಿದ್ರು, ಸಂದೀಪ್ ಅನ್ನೋರು ಬರ್ದಿದ್ರು. ಅವ್ರು ಏನಂತ ಬರ್ದಿದ್ರು ಅಂತ, ಜಿಮ್ನಾಸ್ಟಿಕ್ಸ್ ಅಲ್ಲಿ ಏನಾದ್ರು ಪೊಲಿಟಿಕ್ಸ್ ಅಲ್ಲಿ ಏನಾದ್ರು ಜಿಮ್ನಾಸ್ಟಿಕ್ಸ್ ಅಂತ ಏನಾದ್ರು ಒಂದು ಕಾಂಪಿಟೇಷನ್ ಇದ್ದಿದ್ರೆ ಅದನ್ನ ಹಾರೋದು, ಅದನ್ನ ಯಾವ ತರ ಜಿಮ್ನಾಸ್ಟಿಕ್ಸ್ ಮಾಡ್ಬೋದು, ಅದಕ್ಕೇನಾದ್ರು ಒಂದು ಪ್ರಶಸ್ತಿ ಇದ್ದಿದ್ರೆ ಅದು ನಿತೀಶ್ ಕುಮಾರ್ ಅವ್ರಿಗೆ ಸಿಗ್ತಾ ಇತ್ತು. ಆ ತರದ ಒಂದು ಪೊಲಿಟಿಕಲ್ ಜಿಮ್ನಾಸ್ಟಿಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಎ ಸೋಷಿಯಲಿಸ್ಟ್ ವಿತೌಟ್ ಪವರ್ ಅವ್ರು ಇರಕ್ ಸಾಧ್ಯನೇ ಇಲ್ಲ. ಹಂಗಾಗಿ ಈ ಹ್ಯಾಸ್ ರಿಮೈನ್ಡ್ ಎ ಸೋಷಿಯಲಿಸ್ಟ್ ವಿತ್ ಪವರ್. ಈ ಫಾಲೋಔಟ್ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಯಾವ ತರ ರೆಸ್ಪಾಂಡ್ ಮಾಡ್ತಾರೆ ಬಿಹಾರ್ನ ಜನ ಮತ್ತೆ ಈ ದೇಶದ ಜನ ಮತ್ತೆ ಅವರು ಬಂದಂತ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಏನಿದೆ, ಕುರ್ಮಿ ಕಮ್ಯುನಿಟಿ, ಅದು ಯಾವ ತರ ಅವ್ರಿಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಎದುರು ನೋಡ್ತಾ ಇದ್ದಾರೆ. ಯಾಕಂತಂದ್ರೆ ಅವ್ರು ಎದುರು ನೋಡ್ತಾರೆ, ಬರೀ ಬಿಹಾರ್ ಅಲ್ಲ, ಇಡೀ ದೇಶ ಎದುರು ನೋಡ್ತಾ ಇದೆ. ಯಾಕಂತಂದ್ರೆ 9 ಬಾರಿ
ಏನು ಈ ಕಡೆಯಿಂದ ಆ ಕಡೆಗೆ ಒಂದು ಪೆಂಡುಲಮ್ ತರ ಅವರು ಪವರ್ ಚೇಂಜ್ ಮಾಡಿದ್ರೇನು ಯಾವ ತರ ಅವ್ರಿಗೆ ಅಧಿಕಾರ, ಯಾವ ತರ ಜನ ಮನ್ನಣೆ ಕೊಡ್ತಾರೆ, ಯಾವ ತರದ ಡೆವಲಪ್ಮೆಂಟ್ಸ್ ಆಗುತ್ತೆ, ವಿಲ್ ಇಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ನಿತೀಶ್ ಕುಮಾರ್ ಇಟ್ ಸೆಲ್ಫ್, NDA, ಇಲ್ಲಾಂದ್ರೆ ಮತ್ತೆ ಅವ್ರು ವಾಪಸ್ ಹೋಗಿದ್ರಿಂದ ಗಠಬಂಧನ್ಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಎದುರು ನೋಡ್ಬೇಕಾಗಿದೆ ಸ್ನೇಹಿತರೆ.